ಇದೆಂತ ಅಂತೇಳಿ ನಿಮಗೀಗ ನೋಡುವಾಗಲೇ ಗೊತ್ತಾಗಿರಬೇಕಲ್ಲ. ಹೌದು, ಇದು ಉಂಡ್ಲಕಾಳು. ಉಂಡ್ಲಕಾಳು ಅಂದರೆ ನಮ್ಮ ಒಂದು ಟ್ರೆಡಿಷನಲ್ ಸಾಯಂಕಾಲದ ಸ್ನ್ಯಾಕ್. ಇದನ್ನು ಉಪ್ಪಿನಲ್ಲಿ ಹಾಕಿಟ್ಟ ಹಲಸಿನಕಾಯಿ ಸೊಳೆಯನ್ನು ಉಪಯೋಗಿಸಿಕೊಂಡು ಮಾಡ್ತೇವೆ ನಾವು. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಉಪ್ಪು ಸೊಳೆಯನ್ನು ಉಪಯೋಗಿಸಿಕೊಂಡು ಉಂಡ್ಲಕಾಳು ಹೇಗೆ ಮಾಡೋದು ಅಂತ ಹೇಳೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ. ಇನ್ನೀಗ ಹೊಸ ಹಲಸಿನಕಾಯಿ ಬಂತಲ್ವ, ಹಾಗಾಗಿ ಉಪ್ಪು ಸೊಳೆಯನ್ನೆಲ್ಲ ಮುಗಿಸ್ಬೇಕು. ಹಾಗೆ ಇವತ್ತು ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಕಳೆದ ವರ್ಷ ಹಾಕಿಟ್ಟಂತಹ ಹಲಸಿನಕಾಯಿಯ ಸೊಳೆಗಳು ಅಂದರೆ ತೊಳೆಗಳು, ಇದನ್ನು ಉಪ್ಪಿನಿಂದ ತೆಗೆದು ಚೆನ್ನಾಗಿ ತೊಳೆದು ಹೀಗೆ ನೀರಲ್ಲಿ ಹಾಕಿ ಒಂದು 3-4 ಗಂಟೆ ಬಿಡಬೇಕು. ಅದರಲ್ಲಿರೋ ಎಕ್ಸ್ಟ್ರಾ ಉಪ್ಪೆಲ್ಲ ಬಿಟ್ಕೊಳ್ಳಿಕ್ಕೆ. ಆಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಲ್ಲಲ್ಲಿ ಕಡಿದಾದರೆ ಬೇಕು ಅಂತಿಲ್ಲ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು. ಅದರಲ್ಲಿ ಇದೆ ಅಂತ ಆದರೆ ಬೇಡ, ಇಲ್ಲದಿದ್ದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಗೋಟುಕಾಯಿ ತಗೊಂಡಿದ್ದೇನೆ, ಅಂದರೆ ಒಣಗಿದ ಕೊಬ್ಬರಿ. ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಇದರ ಒಳಗಡೆ ಅದನ್ನು ತುಂಬಲಿಕ್ಕಿದೆ. ಈಗ ಮಿಕ್ಸಿ ಜಾರಿಗೆ ಹಲಸಿನ ತೊಳೆಯನ್ನು ತುಂಡು ಮಾಡಿದ್ದು. ನೀವು ಕಲ್ಲಿನಲ್ಲಿ ಕಡಿಯೋದು ಅಂತಾದರೆ ಇದು ಯಾವುದೂ ಬೇಡ, ತುಂಡು ಮಾಡಬೇಕು ಅಂತಿಲ್ಲ, ಹಾಗೇ ಕಡಿಲಿಕ್ಕಾಗ್ತದೆ. ನಾನು ಮಿಕ್ಸರ್ ಜಾರಲ್ಲಿ ಕಡಿಯುವ ಕಾರಣ ಈ ಥರ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೆ ಈಗ ಯಾವುದೇ ನೀರು ಹಾಕಬಾರ್ದು. ನೀರು ಹಾಕದೇ ಎಷ್ಟು ಗಟ್ಟಿ ಸಾಧ್ಯವೋ ಅಷ್ಟು ಗಟ್ಟಿಗೆ ಅದನ್ನು ರುಬ್ಬಿಕೊಳ್ಬೇಕು. ನೋಡಿ, ಈ ಥರ ಗಟ್ಟಿಯಾಗಿ ಹಿಟ್ಟು ಸಿಗ್ತದೆ. ನೋಡಿ, ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕಿದು. ಇದಕ್ಕೆ ನೀರು ಜಾಸ್ತಿ ಆಗಿದೆ, ನೀರು ಉಂಟು ಅಂತ ನಿಮಗೆ ಅನಿಸಿದರೆ, ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ ಆದರೆ ಒಂದು ಸ್ವಲ್ಪ ಅಕ್ಕಿ ಹುಡಿಯನ್ನು ಸೇರಿಸ್ಕೊಳ್ಬೇಕು. ಇಲ್ಲದಿದ್ದರೆ ಇದಕ್ಕೆ ಏನು ಹಾಕಲಿಕ್ಕಿಲ್ಲ, ಇದೇ ಥರ ಡೈರೆಕ್ಟಾಗಿ ಉಂಡೆ ಕಟ್ಟಿಕೊಳ್ಳೋದು. ಈಗ ನಾನು ಇದನ್ನೊಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ನನಗೊಂದು ಚೂರು ನೀರು ಜಾಸ್ತಿ ಉಂಟು ಅಂತ ಅನ್ನಿಸ್ತಾ ಉಂಟು. ರುಚಿಯಲ್ಲೇನು ವ್ಯತ್ಯಾಸ ಆಗೋದಿಲ್ಲ ಅದು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನೀಗ ನೋಡುವಾಗ, ನನಗೆ ಮುಟ್ಟುವಾಗ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಉಂಟು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನೋಡಿ, ಇಷ್ಟೇ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿಯನ್ನು ಸೇರಿಸ್ಕೊಂಡು ಪುನಃ ಅದನ್ನು ಹಿಟ್ಟನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ತಾ ಇದ್ದೇನೆ. ಇದನ್ನೀಗ ಅಕ್ಕಿ ಹುಡಿ ಹಾಕಿದ ನಂತರ, ಅಕ್ಕಿ ಹುಡಿ ಮಸ್ಟ್ ಅಲ್ಲ ಇದರಲ್ಲಿ. ನಿಮಗೆ ಗಟ್ಟಿ ಕಡಿಲಿಕ್ಕೆ ಆಗ್ತದೆ ಅಂತಾದರೆ ಅಕ್ಕಿ ಹುಡಿ ಸೇರಿಸುವ ಅಗತ್ಯವೇ ಇಲ್ಲ. ಡೈರೆಕ್ಟ್ ಸೊಳ್ಳೆ ಮಾತ್ರ ಹಾಕೋದು ಇದಕ್ಕೆ, ಬೇರೆ ಎಂತ ಹಾಕಲಿಕ್ಕಿಲ್ಲ ನಾವು ಟ್ರೆಡಿಷನಲ್ ಮಾಡುವಾಗ. ನಾನು ಮಿಕ್ಸಿಲಿ ಕಡ್ದ ಕಾರಣ ಒಂದು ಸ್ವಲ್ಪ ನೀರು ಜಾಸ್ತಿ ಉಂಟು ಅನ್ನಿಸ್ತು ನನಗೆ. ಅದಕ್ಕೆ ನೋಡಿ, ಈ ಥರ ಕರೆಕ್ಟಾಗಿ ಉಂಡೆ ಮಾಡಲಿಕ್ಕೆ ಬರಬೇಕಿದು. ನೋಡಿ, ಈಗ ಸರಿ ಆಯ್ತು ಇದು. ಇನ್ನೀಗ ಈಗ ನೋಡಿ, ಒಣಗಿದ ಕೊಬ್ಬರಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಎಷ್ಟು ಸಣ್ಣ ಸಾಧ್ಯವೋ ಅಷ್ಟು ಸಣ್ಣಕ್ಕೆ ಅದನ್ನು ಕಟ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟಿಷ್ಟು ದೊಡ್ಡ ಹೋಳುಗಳಿದ್ದರೆ ಸಾಕು. ಒಂದೊಂದು ಹೋಳು ನಾವು ಒಂದೊಂದು ಉಂಡೆ ಒಳಗೆ ಇಟ್ಟುಕೊಳ್ಳೋದು. ಈ ಹೋಳುಗಳನ್ನು ಒಳ್ಳೆ ಒಣಗಿದ ಕೊಬ್ಬರಿ ಅಂತಾದರೆ ನಾನು ಡೈರೆಕ್ಟಾಗಿ ಹಾಕಿಕೊಳ್ತಾ ಇದ್ದೇನೆ. ಇಲ್ಲದಿದ್ದರೆ ಹಸಿ ಅಂತಾದರೆ ಅದನ್ನು ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಅದನ್ನು ಫಸ್ಟಿಗೆ ಹುರಿದುಕೊಳ್ಬೇಕು ಒಂಚೂರು. ಆಮೇಲೆ ಅದರ ಒಳಗೆ ಇಟ್ಕೊಳ್ಬೇಕು. ನೋಡಿ, ಈ ಥರ ಸ್ವಲ್ಪ ಹಿಟ್ಟು ತಗೊಂಡು ಅದರ ಒಳಗೆ ಒಂದೊಂದು ಕಾಯಿ ಹೋಳುಗಳನ್ನು ಇಟ್ಟು ಈ ಥರ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಳ್ಬೇಕು. ಫಸ್ಟಿಗೆ ರೆಡಿ ಮಾಡಿಕೊಂಡು ನಂತರ ಎಣ್ಣೆ ಕಾಯಲಿಕ್ಕಿಡಿ. ನೀವು ಎಣ್ಣೆ ಕಾಯಲಿಕ್ಕಿಟ್ರೆ ಇದನ್ನು ರೆಡಿ ಮಾಡೋಷ್ಟೊತ್ತಿಗೆ ಎಣ್ಣೆ ಸಣ್ಣ ಉರಿಯಲ್ಲಿಟ್ಟರೆ ಅದು ಬಿಸಿ ಆಗ್ತದೆ. ನೋಡಿ, ನಾನು ಅಷ್ಟು ಉಂಡೆ ಮಾಡಿಟ್ಟು ನಂತರ ಎಣ್ಣೆ ಹಾಕ್ಕೊಂಡೆ. ಇನ್ನೀಗ ಇನ್ನೂ ಸ್ವಲ್ಪ ಉಂಡೆ ಮಾಡಿಕೊಳ್ತೇನೆ. ಮತ್ತು ಎಣ್ಣೆ ಸರಿಯಾಗಿ ಬಿಸಿ ಆದ ನಂತರ ಅದೆಲ್ಲವನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಸರಿಯಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಅದನ್ನು ಫ್ರೈ ಮಾಡಿದರೆ ನಮ್ಮ ರುಚಿಯಾದ ಉಂಡ್ಲಕಾಳು ರೆಡಿ ಆಯಿತು. ಇದಕ್ಕೆ ಅಕ್ಕಿ ಹಾಕಿದರೆ ಬೇರೆ ರುಚಿ ಬರ್ತದೆ, ಹಾಗೆಯೇ ಮಾಡಿಕೊಂಡ್ರೆ ಬೇರೆ ರುಚಿ ಬರ್ತದೆ. ಅಂದರೆ ಕರೆಕ್ಟಾಗಿ ಹಲಸಿನಕಾಯಿಯ ರುಚಿ ಸಿಗ್ತದೆ. ಅಕ್ಕಿ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತದೆ. ಆದ್ದರಿಂದ ಆದಷ್ಟು ಅಕ್ಕಿ ಹಾಕದೆ ನೀರಿನ ಅಂಶವನ್ನು ಹಿಂಡಿ ತೆಗೆದು ನುಣ್ಣಗೆ ರುಬ್ಬಿಕೊಳ್ಳಿ. ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ಅದನ್ನು ರುಬ್ಬಿಕೊಳ್ಳಿ. ಇಲ್ಲದಿದ್ದರೆ ಅದರ ರುಚಿ ಒಂದು ಸ್ವಲ್ಪ ಚೂರು ಹೌದಾ ಅಲ್ವಾ ಅಂತ ಹೇಳಿ ಒಂಚೂರು ಚೇಂಜ್ ಆಗ್ತದೆ ರುಚಿ, ಒರಿಜಿನಲ್ ರುಚಿ ಬರೋದಿಲ್ಲ. ನೋಡಿ, ನಮ್ಮ ಉಂಡ್ಲಕಾಳು ರೆಡಿ ಆಯಿತು. ಕಾಫಿ ಅಥವಾ ಟೀ ಜೊತೆಗೆ ಸಾಯಂಕಾಲದ ಹೊತ್ತಿಗೆ ಕೂತ್ಕೊಂಡು ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಇದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.